ನಮಸ್ಕಾರ ಸ್ನೇಹಿತರೆ, ಯೂನಿಕ್ ಫುಡ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾಯಿದ್ದೀನಿ ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಾಗ ಅದರಲ್ಲೇ ಮಸಾಲೆ ದೋಸೆ, ಪ್ಲೈನ್ ದೋಸೆ ಎರಡೂ ಮಾಡ್ಬೋದು. ಪಲ್ಯ ಮಾಡೋದಕ್ಕೆ ಆಲೂಗಡ್ಡೆನ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಳ್ಳೋಣ. ಈರುಳ್ಳಿ ಹೆಚ್ಚೋದ್ರಲ್ಲಿ ಆಲೂಗಡ್ಡೆ ಬೇಯುತ್ತೆ. ಅಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. 4 ಹಸಿಮೆಣಸಿನ್ಕಾಯಿನೂ ಹೆಚ್ಚಿಟ್ಕೊಳ್ಳೋಣ. ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು ಹಾಕಿ ಕೈ ಆಡ್ಸೋಣ. ಈರುಳ್ಳಿ ಹಾಕೋಣ. ನಾನು 3 ಈರುಳ್ಳಿ ತಗೊಂಡಿದ್ದೀನಿ. ನೀವು ಎಷ್ಟು ತಗೊಂತೀರಿ ತಾಳಿ. ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ತಿರುಗ್ಸೋಣ. ಉಪ್ಪು, ಅರಿಶಿನ ಹಾಕೋಣ. ಈರುಳ್ಳಿ ಬೇಗ ಬೇಯುತ್ತೆ. ಅವಾಗ ದೋಸೆ, ಆಲೂಗಡ್ಡೆ ಪಲ್ಯ ಎಲ್ಲರಿಗೂ ಇಷ್ಟ ಆಗುತ್ತೆ ಸಾಮಾನ್ಯವಾಗಿ. ಈರುಳ್ಳಿ ಬೆಂದಿದೆ. ಈಗ ಆಲೂಗಡ್ಡೆ ಹಾಕೋಣ. ಆಲೂಗಡ್ಡೆ ಹಾಕಿ ತಿರುಗ್ಸೋಣ. ಸ್ವಲ್ಪ ತಿರುಗಿಸಿ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಹಾಕಿದರೆ ಆಲೂಗಡ್ಡೆ ಪಲ್ಯ ರೆಡಿ. ಈಗ ಚಟ್ನಿ ಮಾಡೋಣ. ಮಿಕ್ಸಿ ಜಾರಿಗೆ ಚಟ್ನಿಗೆ ಹಸಿ ಕೊಬ್ಬರಿ, ಹಸಿ ಶುಂಠಿ, ಹಸಿಮೆಣಸಿನ್ಕಾಯಿ ನಾನು ಗ್ಯಾಸಲ್ಲಿ ಸುಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಹುರುಗಡ್ಲೆ. ಈಗ ಮಿಕ್ಸಿ ಮಾಡೋಣ. ಚಟ್ನಿ ರೆಡಿಯಾಗಿದೆ. ಬೇರೆ ಪಾತ್ರೆಗೆ ತೆಗಿಯೋಣ. ಚಟ್ನಿ ರೆಡಿ. ದೋಸೆ ಮಾಡೋಕ್ಕೆ ಹಂಚು ಕಾಯಿಸಿದ್ದೀನಿ. ಇದಕ್ಕೆ ಎಣ್ಣೆ ಹಚ್ಚಿ ಆಮೇಲೆ ನೀರು ಚಿಮುಕಿಸಿ ದೋಸೆ ಹಿಟ್ಟು ಹಾಕ್ತಾಯಿದ್ದೀನಿ. 2 ಸ್ಪೂನ್ ಹಿಟ್ಟು ಹಾಕಬೇಕು. ನಿಧಾನಕ್ಕೆ ತಿರುಗಿಸ್ಬೇಕು. ದೋಸೆ ನಿಧಾನಕ್ಕೆ ತಿರುಗಿಸಿದ್ರೆ ಮಾತ್ರ ಚೆನ್ನಾಗಿ ಬರೋದು. ಜಾಸ್ತಿ ಒತ್ತಿಬಿಟ್ರೆ ಹಂಚಿಗೆ ಹಿಡಿದ್ಬಿಡುತ್ತೆ. ಗರಿಗರಿಯಾಗಿ ಬರಬೇಕು ಅಂದರೆ ನಿಧಾನಕ್ಕೆ ಮಾಡಬೇಕು. ಇಲ್ಲ ಸ್ಮೂತಾಗಿರಲಿ ಅಂದರೆ ಬೇಗ ತೆಗೆದುಬಿಟ್ರೆ ಸ್ಮೂತಾಗಿ ಬರುತ್ತೆ. ದೋಸೆ ಬೆಂದಿದೆ ನೋಡಿ. ಒಂದು ದೋಸೆ ಮಾಡಿ ತೆಗಿತಾ ಇದ್ದೀನಿ. ಈಗ 2ನೇದು ಹಾಕ್ತೀನಿ. ಹಂಚು ಚೆನ್ನಾಗಿ ಕಾದಂಗೆ ದೋಸೆ ಚೆನ್ನಾಗಿ ಬರುತ್ತೆ. ದೋಸೆ ಮಾಡುವಾಗ ಯಾವಾಗಲೂ ಹಂಚಿಗೆ ಎಣ್ಣೆ ಜಾಸ್ತಿ ಹಚ್ಚಿದರೆ ದೋಸೆ ಗಂಟಾಗೋಗ್ಬಿಡುತ್ತೆ. ಅದಕ್ಕೆ ಎಣ್ಣೆ ಹಚ್ಬಿಟ್ಟು ಆಮೇಲೆ ಚೆನ್ನಾಗಿ ನೀರು ಚಿಮುಕಿಸಿ ದೋಸೆ ಮಾಡಬೇಕು. ಮೇಲೆ ಎಣ್ಣೆ ಹಾಕಿ ಪರವಾಗಿಲ್ಲ, ಹಂಚಿಗೆ ಜಾಸ್ತಿ ಎಣ್ಣೆ ಹಾಕಬಾರದು. ಪ್ಲೈನ್ ದೋಸೆ ರೆಡಿಯಾಗಿದೆ ನೋಡಿ. ಪಲ್ಯ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಾಗಿದೆ ಅಲ್ಲ. ಈ ಥರ ದೋಸೆ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ಮಸಾಲೆ ದೋಸೆ ಮಾಡೋಣ. ಹಂಚಿಗೆ ನೀರು ಚಿಮುಕಿಸಿ ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕಬೇಕು. ಮಸಾಲೆ ದೋಸೆ ಗರಿಗರಿಯಾಗಿ ಬರಬೇಕು, ಒಳಗೆ ಸ್ಮೂತಾಗಿರಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕಿ ತಿರುಗಿಸ್ಬೇಕು. ಆವಾಗ ದೋಸೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬೇಯಲಿ, ಆವಾಗ ಕೆಂಪಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಬೆಂದಿದೆ. ಈಗ ಇದಕ್ಕೀಗ ಆಲೂಗಡ್ಡೆ ಪಲ್ಯ ಹಾಕ್ತೀನಿ. ಹಾಕಿ ಗರಿಗರಿಯಾಗಿ ಬಂದಿರೋ ದೋಸೆನ ಸರ್ವ್ ಮಾಡೋಣ. ಯೂನಿಕ್ ಫುಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದೋಸೆ ಗರಿಗರಿಯಾಗಿ ಬಂದಿದೆ. ತಟ್ಟೆಲಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಹೇಗಿದೆ ಕಾಮೆಂಟ್ ಮಾಡಿ ತಿಳಿಸಿ. ನಾಳೆ ಸಿಗೋಣ. ಧನ್ಯವಾದಗಳು.